If you are preaching the word of God one to one, also you are a pastor. ಸೊ ನೀವು ಮುಖಾಮುಖಿಯಾಗಿ ಒಬ್ಬೊಬ್ಬ ವ್ಯಕ್ತಿಗೆ ಹೋಗಿ ನೀವು ಪ್ರಬೋಧನೆ ಮಾಡುವಾಗ್ಲೂ ಕೂಡ ನೀವು ಪಾಸ್ಟರ್ ಅಂತ ಹೇಳಿನೇ ಕರೆಯಲ್ಪಡ್ತೀರಿ. Is a sudden call from God for Abraham. ಸೊ ಇಲ್ಲಿ ನಾವ್ ಏನ್ ನೋಡ್ಬೋದು ಈ ಒಂದು ಅಧ್ಯಾಯದಲ್ಲಿ ಅಂದ್ರೆ, ಸೊ ಆ ಒಂದು ಸಡನ್ ಆಗಿ ಆ ಒಂದು ಕರೆ ಅವ್ರಿಗೆ ಬರ್ತಾ ಇರೋದು ನಾವಿಲ್ಲಿ ನೋಡ್ಬೋದು ಅಬ್ರಹಾಮನಿಗೆ. Abraham foresaw Christ on the cross. ಯೇಸು ಬರ್ಲಿಕ್ಕೆ ಮುಂಚೆನೆ ಯೇಸುವನ್ನ ಅವ್ರು ಮುಂದೆ ನೋಡಿದ್ರು ಅಬ್ರಹಾಮರು. Amazing. Amazing. What is your desire? ಸೊ ನಿಮ್ಮ ಬಯಕೆ ಏನು ಈ ಒಂದು ಸೇವೆಯಲ್ಲಿ? We have the true God. ನಮ್ಗೆ ನಿಜವಾದ ದೇವರಿದ್ದಾರೆ. The God who died for us on the cross. ಸೊ ದೇವರು ಪ್ರಾಣ ಕೊಟ್ಟಂತ ದೇವರು ನಮಗಿದ್ದಾರೆ. Who gave his life for us so that we may be redeemed. ಸೊ ಅವರ ಜೀವನವನ್ನೇ ನಮಗಾಗಿ ಸಮರ್ಪಿಸಿದಂತ ಯೇಸು ನಾವು ಅದರಿಂದ ಬಿಡುಗಡೆ ಹೊಂದ್ಕೊಳ್ತೀವಿ ಅಂತ ಮಾಡಿದ ದೇವರು ನಮಗಿದ್ದಾರೆ. Word of God is a power of God. ಸೊ ದೇವರ ವಾಕ್ಯ ದೇವರ ಶಕ್ತಿ ಆಗಿದೆ. So that power of God brings salvation to everyone who believes him. ಸೊ ಆ ಒಂದು ದೇವರ ಶಕ್ತಿ ದೇವರ ರಕ್ಷಣೆನ ತರುತ್ತೆ ಯಾರೆಲ್ಲ ಇದರಲ್ಲಿ ವಿಶ್ವಾಸ ಇಡ್ತಾರೆ. So what is the meaning of a pastor? ಸೊ ಪಾಸ್ಟರ್ ಅಂತ ಹೇಳಿದ್ರೆ ಅರ್ಥ ಏನು? Is it only a Protestant what do you say, iyer, right? Are they called the pastors, or even a priest also called pastors? ಸೊ ಬರೀ ಪ್ರೊಟೆಸ್ಟೆಂಟ್ ಸಭೆಯಲ್ಲಿರುವ ಆ ಒಂದು ಪಾಸ್ಟರ್ಸ್ ಮಾತ್ರ ಪಾಸ್ಟರ್ ಅಂತ ಕರೀಲಿಕ್ಕೆ ಆಗುತ್ತಾ, ಅಥವಾ ಗುರುಗಳನ್ನ ಕೂಡ ನಾವು ಪಾಸ್ಟರ್ಸ್ ಅಂತ ಕರಿಬಹುದಾ? What is the work of a pastor? ಸೊ ಈ ಒಂದು ಪಾಸ್ಟರ್ ನ ಕೆಲಸ ಆದ್ರೂ ಏನು? Each of you called a pastor. ಸೊ ಒಬ್ಬೊಬ್ಬರು ಕೂಡ ನಾವಿಲ್ಲಿ ಪಾಸ್ಟರ್ಸ್ ಅಂತ ಕರೆಯಲ್ಪಟ್ಟಿದ್ದೀವಿ. If you are preaching the word of God one to one, also you are a pastor. ಸೊ ನೀವು ಮುಖಾಮುಖಿಯಾಗಿ ಒಬ್ಬೊಬ್ಬ ವ್ಯಕ್ತಿಗೆ ಹೋಗಿ ನೀವು ಪ್ರಬೋಧನೆ ಮಾಡುವಾಗ್ಲೂ ಕೂಡ ನೀವು ಪಾಸ್ಟರ್ ಅಂತ ಹೇಳಿನೇ ಕರೆಯಲ್ಪಡ್ತೀರಿ. Do you know why? ಯಾಕೆ ಗೊತ್ತಾ? It is not just preaching the word of God to one, but I go into her life, I go into her family, I see the problems in the family, and I rectify things in the family. That is called pastoring. ಸೊ ಬರೀ ಈ ರೀತಿ ಮುಖಾಮುಖಿಯಾಗಿ ಒಬ್ಬೊಬ್ಬ ವ್ಯಕ್ತಿಗೆ ವೈಯಕ್ತಿಕವಾಗಿ ಬರೀ ನಾವು ವಚನ ಹೇಳೋದಲ್ಲ. ಸೊ ಆ ರೀತಿ ವಚನ ಹೇಳುವಾಗ ನಾವು ಆ ವ್ಯಕ್ತಿಯ ಜೀವನಕ್ಕೆ ಹೋಗ್ತೀವಿ, ಅವರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂತೀವಿ, ಅದು ಎಲ್ಲಿ ತಪ್ಪಿದೆ ಅಂತ ಹೇಳಿ ಅದನ್ನ ಕರೆಕ್ಟ್ ಮಾಡಿ ಆ ಒಂದು ವಚನದ ಒಂದು ಸಲಹೆಯನ್ನ ಕೊಡ್ತೀವಲ್ಲ. ಸೊ ಆ ರೀತಿ ಮಾಡುವವರೇ ಪಾಸ್ಟರ್ಸ್. Why did God call people pastor? Is because ಯಾಕೆ ದೇವರು ಜನರನ್ನ ಪಾಸ್ಟರ್ಸ್ ಅಂತ ಕರೆದ್ರು ಅಂದ್ರೆ, if a shepherd is taking care of the sheep, he is pastoring the sheep. ಒಬ್ಬ ಕುರಿಗಾಹಿ ಆ ಕುರಿಯನ್ನ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಆ ಕುರಿಗಾಹಿ ಆ ಕುರಿ ಇದೆಲ್ಲ ಗೊತ್ತಿರುತ್ತೆ, ಅಲ್ಲಿ ಅವರು ಅಲ್ಲಿ ಪಾಸ್ಟರಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿ ಅರ್ಥ. He knows every sheep by name. ಸೊ ಆ ಕುರಿಗಾಹಿಗೆ ಒಂದೊಂದು ಕುರಿ ವೈಯಕ್ತಿಕವಾಗಿ ಗೊತ್ತಿರುತ್ತೆ. You know, in my village there were a lot of people who had sheep together, and they used to go out together grazing, and while coming back they'll come back together. ಸೊ ನಾನು ಇರುವ ಒಂದು ಗ್ರಾಮದಲ್ಲೂ ಕೂಡ ಈ ರೀತಿ ತುಂಬಾ ಜನ ಕುರಿ ಮೇಯಿಸೋರಿದ್ದಾರೆ. ಅವರು ಹೋಗುವಾಗ ಒಟ್ಟಿಗೆ ಹೋಗ್ತಾರೆ, ಬರುವಾಗ ಜೊತೆಗೆ ಎಲ್ಲರೂ ಕೂಡ ಬರ್ತಾರೆ. There will be at least 4 groups or 5 groups. 4 ರಿಂದ 5 ಗುಂಪಾದ್ರೂ ಇರುತ್ತೆ. A lady who was staying next to our house, she will run immediately and go and search for the sheep that is missing in her pen. You call it as pen? I don't know how you call it. ಓಕೆ, ನಮ್ಮ ಮನೆ ಹತ್ರ ಇರುವಂತ ಒಬ್ಬ ಮಹಿಳೆ ಯಾವ ಕುರಿ ಮಿಸ್ ಆಗಿದೆಯೋ ಅದಕ್ಕಾಗಿ ಓಡೋಗಿ ಹುಡುಕಿ ಅದನ್ನ ಮತ್ತೆ ತಂದು ಆ ಗುಂಪಿಗೆ ಸೇರಿಸ್ತಾರೆ. She'll go searching for it and go to the other person's house and get that sheep to her house. ಸೊ ಅವ್ರು ಹೋಗ್ತಾರೆ, ಎಲ್ಲಿ ಕಳೆದೋಗಿದೆ ಅಂತ ಆ ಸ್ಥಳಕ್ಕೆ ಹೋಗ್ತಾರೆ, ಯಾರ ಮನೇಲಿ ಇದೆ ಅಂತ ಅಲ್ಲಿ ಹೋಗಿ ಹುಡುಕಿ ಅದನ್ನ ಮತ್ತೆ ತಗೊಂಡ್ ಬಂದು ಅವರ ಗುಂಪಿಗೆ ಸೇರಿಸ್ಕೋತಾರೆ. She could have left it. No, tomorrow morning I can collect the sheep, she could have said. No. ಸೊ ಅವ್ರು ಬಿಡ್ಬೋದಾಗಿತ್ತಲ್ವಾ, ಸೊ ನಾಳೆ ಅದನ್ನ ನಾವು ಕರ್ಕೊಂಡ್ ಬರ್ಬೋದು ಅಂತ ಹೇಳಿ. The duty of a pastor is to keep following. ಸೊ ಆ ಒಂದು ಪಾಸ್ಟರ್ನ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಹೇಳಿದ್ರೆ ಯಾವಾಗ್ಲೂ ಕೂಡ ಫಾಲೋ ಮಾಡ್ತಾ ಇರ್ಬೇಕು ಅವರ ಕುರಿಗಳನ್ನ. Then the sheep will understand the voice of the pastor. ಸೊ ಆಗ ಆ ಕುರಿಗಾಹಿಯ ಒಂದು ಸ್ವರ ಕೇಳಲ್ಪಡುತ್ತೆ. So you have sheep around you. ಸೊ ನಿಮ್ಮ ಜೊತೆಯಲ್ಲಿ ಆ ರೀತಿ ಕುರಿಗಳಿರುವಾಗ they should understand your voice. ಸೊ ಅವರು ನೀವು ಹೇಳುವ ಮಾತುಗಳನ್ನ ಅರ್ಥ ಮಾಡ್ಕೊಳ್ಬೇಕು. That is how deep you should go into the word of God and to preach them the word of God. ಸೊ ಆ ರೀತಿಯಲ್ಲಿ ನಾವು ದೇವರ ವಾಕ್ಯಗಳನ್ನ ಪ್ರಬೋಧನೆ ಮಾಡಬೇಕು. And there are people who are called teachers also. ಸೊ ಕೆಲವೊಬ್ರು ಶಿಕ್ಷಕರಾಗಿ ಕರೆಯಲ್ಪಟ್ಟಿದ್ದಾರೆ, ಬೈಬಲ್ ಟೀಚರ್ಸ್.
There are other teachers. I'm not talking about the other teachers. Any teachers here? No teachers. ಯಾರಾದ್ರೂ Here. ಶಿಕ್ಷಕರಿದ್ದೀರಾ ಇಲ್ಲಿ? ಟೀಚರ್ಸ್? No teachers. You're a teacher, right? Augustine is a teacher, right? Those who preach the word of God is a preacher or evangelist, but those who break the word and teach, they are called teachers. ಸೊ ಯಾರೆಲ್ಲ ಪ್ರಬೋಧನೆ ಮಾಡ್ತಾರೋ ಅವರನ್ನ ಬಂದು ಪ್ರೀಚರ್ಸ್ ಮತ್ತು ಶುಭ ಸಂದೇಶಕರು ಅಂತ ಹೇಳ್ತಾರೆ. ಯಾರು ಈ ಒಂದು ವಾಕ್ಯವನ್ನ ಬಿಡಿಸಿ ಹೇಳ್ತಾರೋ ಅವರೇ ಶಿಕ್ಷಕರಾಗಿರ್ತಾರೆ. So when Simon asked me, what is your ministry? Have you understood your calling? I was not able to understand that time, but I was able to understand later. ಸೊ ನನ್ನ ಸ್ನೇಹಿತ ಸೈಮನ್ ಅವರು ನನ್ನ ಕೇಳುವಾಗ ನಿನ್ನ ಒಂದು ಕರೆ ಏನಂತ ಹೇಳಿ ನನಗೆ ಅವಾಗ ಅರ್ಥ ಆಗಿರ್ಲಿಲ್ಲ. ಆದ್ರೆ ದಿನಗಳು ಕಳೆದಂತೆ ನನಗೆ ಅದು ಅರ್ಥ ಆಯ್ತು. Then I realized that I can preach the word of God, and God has given me the gift to even teach the word of God. ಸೊ ಆಮೇಲೆ ನನಗೆ ಅದು ಅರ್ಥ ಆಯ್ತು, ಗೊತ್ತಾಯ್ತು. ದೇವರು ನನಗೆ ಈ ಒಂದು ವರದಾನವನ್ನ ಕೊಟ್ಟಿದ್ದಾರೆ. ನಾನು ಆ ವಾಕ್ಯವನ್ನ ಪ್ರಬೋಧನೆನೂ ಮಾಡಬಹುದು, ಅದನ್ನ ನಾನು ಬಿಡಿಸಿ ಕೂಡ ಹೇಳುವ ಒಂದು ವರ ಇದೆ ಅಂತ ಹೇಳಿ ಗೊತ್ತಾಯ್ತು ನನಗೆ. This is a gift that we should always hold on to. ಸೊ ಈ ಒಂದು ವರದಾನವನ್ನ ನಾವು ಯಾವಾಗ್ಲೂ ಕೂಡ ಹಿಡಿದಿಟ್ಟುಕೊಳ್ಬೇಕು. Okay, now coming to another people in the Bible, what callings have been done to them? ಸೊ ಇನ್ನ ಬೇರೆ ಗುಂಪಿಗೆ ಬರುವಾಗ ಅವರಿಗೆ ಯಾವ ರೀತಿ ಕರೆಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡೋಣ. Take Genesis chapter 12. ಸೊ ಆದಿಕಾಂಡ 12ನೇ ಅಧ್ಯಾಯ verse 1 to 4. ವಚನ 1ರಿಂದ 4. ಸರ್ವೇಶ್ವರ ಸ್ವಾಮಿ ಅಬ್ರಹಾಮನಿಗೆ ಹೀಗೆಂದರು, ನೀನು ನಿನ್ನ ಸ್ವಂತ ನಾಡನ್ನು, ಬಂಧು ಬಳಗದವರನ್ನು, ತವರು ಮನೆಯನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ ಘನತೆ ಗೌರವವನ್ನು ತರುತ್ತೇನೆ. ನೀನೇ ಆದರ್ಶದ ಆಶೀರ್ವಾದವಾಗಿ ಬೆಳಗುವೆ. ನಿನ್ನನ್ನು ಹರಸುವವರನ್ನು ನಾ ಹರಸುವೆ, ನಿನ್ನನ್ನು ಶಪಿಸುವವರನ್ನು ನಾ ಶಪಿಸುವೆ. ಧರೆಯ ಕುಲದವರಿಗೆಲ್ಲ ನಿನ್ನ ಮುಖೇನ ದೊರಕುವುದು ನನ್ನಿಂದ ಆಶೀರ್ವಾದ. ಸರ್ವೇಶ್ವರ ಹೀಗೆಂದು ಹೇಳಿದ ಮೇಲೆ ಅಬ್ರಹಾಮನು ಹೊರಟನು. What we see over here is a sudden call from God for Abraham. ಸೊ ಇಲ್ಲಿ ನಾವ್ ಏನ್ ನೋಡ್ಬೋದು ಈ ಒಂದು ಅಧ್ಯಾಯದಲ್ಲಿ ಅಂದ್ರೆ, ಸೊ ಆ ಒಂದು ಸಡನ್ ಆಗಿ ಆ ಒಂದು ಕರೆ ಅವ್ರಿಗೆ ಬರ್ತಾ ಇರೋದು ನಾವಿಲ್ಲಿ ನೋಡ್ಬೋದು ಅಬ್ರಹಾಮನಿಗೆ. Abraham never knew who God was. ಅಬ್ರಹಾಮನಿಗೆ ದೇವ್ರು ಯಾರಂತಲೇ ಗೊತ್ತಿರ್ಲಿಲ್ಲ. He was only an idol manufacturer and idol worshipper. ಸೊ ಅಬ್ರಹಾಮರು ಬಂದು ಆ ವಿಗ್ರಹ ಆರಾಧನೆ ಮಾಡಿಕೊಂಡು ವಿಗ್ರಹಗಳನ್ನ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿ ಆಗಿರ್ತಾರೆ. And he used to earn a lot of money. ಸೊ ಅವರು ಈ ಒಂದು ಕಾರ್ಯದಿಂದ ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ರು. He was a rich man. ಅವರು ತುಂಬಾ ಐಶ್ವರ್ಯವಂತರಾಗಿದ್ರು. He had a lot of people under him. ಸೊ ಅವರ ಕೆಳಗಡೆ ಅನೇಕ ಜನ ಕೆಲಸ ಮಾಡ್ತಾ ಇದ್ರು. Suddenly God says, Vivek, leave everything and go where I show you. ಈ ರೀತಿ ಇರುವಾಗ ಒಂದಿನ ಸಡನ್ ಆಗಿ ದೇವರು ಇದನ್ನೆಲ್ಲ ಬಿಟ್ಟು ಅಬ್ರಹಾಮ ಹೊರಟು ಹೋಗು ಅಂತ ಹೇಳಿ ಹೇಳ್ತಾರೆ. What will you do if God calls you? ಈ ರೀತಿ ಒಂದು ಸಂದರ್ಭ ನಿಮಗೆ ಬಂದ್ರೆ ಕರೆ, ನೀವೇನ್ ಮಾಡ್ತೀರಿ? Think about it. Don't answer me. ಯೋಚನೆ ಮಾಡಿ, ಉತ್ತರ ಏನು ಹೇಳೋದು ಬೇಡ. Because this is a very delicate question. ಸೊ ಇದು ತುಂಬಾ ಒಂದು ಸೂಕ್ಷ್ಮವಾದ ಪ್ರಶ್ನೆ. You can always say that they were all innocent people. So the moment somebody came from heaven and said, come, they went away because they were scared. It's not like that. ಸೊ ನಾವೆಲ್ಲ ಹೇಳ್ಬೋದು ಅವರೆಲ್ಲ ತುಂಬಾ ಮುಗ್ಧರು, ಅವ್ರ ದೇವ್ರು ಬಂದು ಕರೆದ ತಕ್ಷಣ ಹೋಗ್ಬಿಟ್ರು ಅಂತ ಹೇಳಿ. ಆದ್ರೆ ನಾವ್ ಆ ರೀತಿ ಹೇಳಲಿಕ್ಕೆ ನಮ್ಗೆ ಅವಕಾಶ ಇಲ್ಲ. Abraham has to take a call as soon as God said to leave where the place he was, leave everything and just do what I say. Go out and start moving into the desert and I'll give you a promised land. But also he says, I will multiply you and make you father of nations. ಸೊ ಅಬ್ರಹಾಮನಿಗೆ ಈ ಕರೆ ಬಂದ ತಕ್ಷಣ ಅವ್ರೆಲ್ಲವನ್ನ ಬಿಟ್ಟು, ಅವ್ರಿಗಿರುವ ಎಲ್ಲವನ್ನ ಬಿಟ್ಟು ಆ ಮರುಭೂಮಿ ಕಡೆ ಅವರು ಸಾಗ್ಬೇಕಾಯ್ತು. ದೇವರಲ್ಲಿ ಹೇಳ್ತಾರೆ, ನಿಂಗೊಂದು ಆಶೀರ್ವಾದವನ್ನ ಕೊಡ್ತೀನಿ, ನನ್ನ ಆಶೀರ್ವಾದವನ್ನಾಗಿ ಮಾಡ್ತೇನೆ ಅಂತ ಹೇಳಿ. I'll make you a great name. ನೀನೇ ದೊಡ್ಡ ಆಶೀರ್ವಾದವಾಗಿ ಮಾರ್ಪಡುವೆ, ನೀನೇ ಆದರ್ಶದ ಆಶೀರ್ವಾದವಾಗಿ ಬೆಳಗುವೆ ಅಂತ ಹೇಳಿ ಈ ಒಂದು ವಾಗ್ದಾನವನ್ನ ಕೊಡ್ತಾರೆ. Anyone curses you, don't worry, I will take care of it. ದೇವರು ಹೇಳ್ತಾರೆ, ನೀ ಯಾರು ನಿನ್ನನ್ನ ಶಪಿಸಿದ್ರು ಕೂಡ ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ನಾನು ಅದನ್ನ ನೋಡ್ಕೊಳ್ತೀನಿ ಅಂತ. If anyone blesses you, I'll bless them. ಸೊ ನಿನ್ನನ್ನ ಯಾರೆಲ್ಲ ಆಶೀರ್ವಾದ ಮಾಡ್ತಾರೆ ಅವರನ್ನ ನಾನು ಕೂಡ ಆಶೀರ್ವಾದ ಮಾಡ್ತೇನೆ ಅಂತ. Did this change Abraham to leave the place? ಸೊ ಇದು ಅಬ್ರಹಾಂಗೆ ಆ ಒಂದು ಸ್ಥಳವನ್ನ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಆಯ್ತಾ? Yes or no? ಹೌದಾ ಅಲ್ವಾ? There's something God is going to give me something and I'm going to go towards that. Did he think that way and he left?
ಅವರು ದೇವ್ರು ನನಗೇನೋ ಆಶೀರ್ವಾದ ಕೊಡ್ತಾರೆ, ಏನೋ ಮಾಡ್ತಾರೆ ಅಂತೇಳಿ ಈ ಆಲೋಚನೆಯಲ್ಲಿ ಅವರು ದೇವರನ್ನ ಹಿಂಬಾಲಿಸ್ಲಿಕ್ಕೆ ಅವರ ಜಾಗವನ್ನ ಬಿಟ್ಟು ಹೋದ್ರ? ಇದಾಗಿತ್ತ ಅವರ ಉದ್ದೇಶ? ಇಲ್ಲ. Then what is the reason why he left? ಸೊ ಏನಿರ್ಬೋದು, ಕಾರಣ ಏನಿರ್ಬೋದು ಅವರು ಬಿಟ್ಟು ಹೋಗಿದ್ದಕ್ಕೆ ಕಾರಣ? Okay, fine. What is the reason that he has to leave everything and then go and follow what God said? ಸೊ ಅವ್ರ ಸ್ವರ ಕೇಳಿದ್ರು ಕೂಡ ಎಲ್ಲವನ್ನ ಬಿಟ್ಟು ಹೋಗುವುದರ ಒಂದು ಕಾರಣ ಏನಾಗಿರ್ಬೋದು? He's given all the blessings here. ಸೊ ಎಲ್ಲ ರೀತಿಯ ಆಶೀರ್ವಾದಗಳು ಅವ್ರಿಗೆ ಕೊಡಲ್ಪಟ್ಟಿತ್ತು. But still, will we leave the place and go like that? ಸೊ ಈ ರೀತಿ ಇದ್ರೆ ನಾವು ನಮ್ಮ ಸ್ಥಳವನ್ನ ಬಿಟ್ಟು ನಾವು ಹೋಗ್ತೀವಾ? Starting a new life altogether. ಸೊ ಹೊಸದಾಗಿ ಎಲ್ಲ ಕೂಡ ಶುರು ಮಾಡ್ಬೇಕು. Leaving everything behind. ಸೊ ಎಲ್ಲವನ್ನ ಬಿಟ್ಟು Will we go? ನಾವು ಹೋಗ್ತೀವಾ? There's one verse that is spoken by Jesus. ಸೊ ಒಂದು ವಾಕ್ಯ ಯೇಸು ಮಾತನಾಡಿದ್ದಾರೆ. John chapter 8 verse 56. ಯೋಹಾನನ ಶುಭ ಸಂದೇಶ 8ನೇ ಅಧ್ಯಾಯ 56 ವಾಕ್ಯ. ನಿಮ್ಮ ತಂದೆ ಅಬ್ರಹಾಮನು ನನ್ನ ದಿನವನ್ನು ತಾನು ಕಾಣುವನೆಂದು ಹಿಗ್ಗಿದನು, ಆತನು ಅದನ್ನು ಕಂಡು ಆಯಿತು, ಹಿಗ್ಗಿಯೂ ಆಯಿತು ಎಂದು ಉತ್ತರ ಕೊಟ್ಟರು. Your father Abraham rejoiced at the thought of seeing my day. ನಿಮ್ಮ ತಂದೆ ಅಬ್ರಹಾಮನು ನನ್ನ ದಿನವನ್ನು ತಾನು ಕಾಣುವೆನೆಂದು ಹಿಗ್ಗಿದನು. Did you understand that verse? ಅರ್ಥ ಆಯ್ತಾ ನಿಮ್ಗೆ ಈ ಒಂದು ವಾಕ್ಯ? Abraham foresaw Christ on the cross. ಯೇಸು ಬರ್ಲಿಕ್ ಮುಂಚೆನೆ ಯೇಸುವನ್ನ ಅವರು ಮುಂದೆ ನೋಡಿದ್ರು ಅಬ್ರಹಾಮರು. Amazing. Amazing. Amazing this is. This is why we should learn the word of God, read the word of God. I searched for this for many days and then finally I got this word. ಸೊ ಅದಕ್ಕೆ ನಾವು ವಾಕ್ಯವನ್ನ ಓದುವಾಗ ತುಂಬಾ ಜ್ಞಾನ ಇಟ್ಟು ಓದ್ಬೇಕು. ಸೊ ಈ ವಾಕ್ಯವನ್ನ ನಾನು ಸುಮಾರು ದಿನಗಳಿಂದ ಹುಡುಕ್ತಾ ಇದ್ದೆ. I heard it from somebody that he foresaw Jesus on the cross, but then where is that word? ಸೊ ನಾನು ಬೇರೆಯವ್ರು ಹೇಳಿದ್ದನ್ನ ನಾನು ಕೇಳಿಸ್ಕೊಂಡೆ, ಅಬ್ರಹಾಮರು ಬಂದು ಯೇಸುವನ್ನ ಈಗಾಗ್ಲೇ ನೋಡಿದ್ದಾರೆ, ಮುಂದೆನೆ ನೋಡಿದ್ದಾರೆ ಅಂತ ಹೇಳಿ. ಬಟ್ ಆ ಒಂದು ವಾಕ್ಯ ಎಲ್ಲಿದೆ? See, God said that you are going to become nation, father of nations. ಸೊ ದೇವರು ಹೇಳಿದ್ರು ಅಬ್ರಹಾಮನಿಗೆ, ನೀನು ಫಾದರ್ ಆಫ್ ನೇಷನ್, father of nation. ವಿಶ್ವಾಸದ ಪಿತಾಮಹ ಆಗ್ತಿ ಅಂತ ಹೇಳಿ. Okay, you are going to have children like stars. ಸೊ ನಿನ್ನ ಮಕ್ಕಳು ನಕ್ಷತ್ರದ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾರೆ ಅಂತ ಹೇಳಿ. You will have children like the sand of the sea. ಮರಳಿನ ರೀತಿಯಲ್ಲಿ ನಿನ್ನ ಒಂದು ಸಂತಾನ ವೃದ್ಧಿ ಆಗುತ್ತೆ ಅಂತ ಹೇಳಿದ್ರು. And he was already 75. ಸೊ ಈಗಾಗ್ಲೇ ಅವರಿಗೆ 75 ವರ್ಷ ಆಗಿದೆ. How will he become a father of nation? ಹೇಗೆ ಅವರು ಈ ಒಂದು ಫಾದರ್ ಆಫ್ ನೇಷನ್ ಆಗ್ಲಿಕ್ಕೆ ಆಗುತ್ತೆ? How can he have that number of children? ಯಾವ ರೀತಿಯಲ್ಲಿ ನಕ್ಷತ್ರಗಳಂತೆ ಮಕ್ಕಳು ಹುಟ್ಲಿಕ್ಕೆ ಆಗುತ್ತೆ? He is 75 and he has no children. ಸೊ ಈ 75 ವರ್ಷ ಆದ್ರೂ ಕೂಡ ಮಕ್ಕಳು ಇರ್ಲಿಲ್ಲ. At what age did Isaac was born? And what is the age of Sarah? Oh, is it possible? Is it possible? ಸಾಧ್ಯನಾ? No, it is not possible. ಅಸಾಧ್ಯ ಅದು. But he still believed in God and he walked forward, foreseeing that through the generation of Abraham, people are going to see the cross of Jesus. ಈ ರೀತಿ ಸಂದರ್ಭ ಇದ್ರೂ ಕೂಡ ದೇವರನ್ನ ಅಬ್ರಹಾಮರು ನಂಬಿ ಆ ವಿಶ್ವಾಸದಲ್ಲಿ ಯಾವ ರೀತಿ ಅವರು ಆ ಯೇಸು ಕ್ರಿಸ್ತರನ್ನ ಇಲ್ಲಿ ನೋಡ್ತಾರೆ ಅಲ್ವಾ, ಮುಂದೆ ಬರುವ ಯೇಸು ಕ್ರಿಸ್ತರನ್ನ ಅವ್ರು ಆಗ್ಲೇ ನೋಡಿದ್ರು. ಅದೇ ರೀತಿಯಲ್ಲಿ ಅವ್ರ ಆ ವಯಸ್ಸಲ್ಲಿ ಮಕ್ಕಳು ಇಲ್ಲದೆ ಇದ್ರೂ ಕೂಡ ಮುಂದೆ ದೇವ್ರ ಏನ್ ವಾಗ್ದಾನ ಕೊಟ್ರು ಆ ಒಂದು ನಕ್ಷತ್ರಗಳಂತೆ ಮರಳಿನ ರೀತಿಯಲ್ಲಿ ಅದನ್ನ ನೋಡಿ ಅಬ್ರಹಾಮರು ಮುಂದೆ ಸಾಗಿದ್ರು. That is what calling is. ಅದೇ ಕರೆ ಅಂತ ಹೇಳಿದ್ರೆ. He understood the calling of Christ. ಸೊ ಅವರು ನನ್ನ ಕರೆ ಏನಂತ ಹೇಳಿ ಅವರು ಅರ್ಥ ಮಾಡ್ಕೊಂಡ್ರು. This is why Jesus says that Abraham rejoiced at the thought of seeing me, my day. He saw it with gladness. ಸೊ ಇದಕ್ಕಾಗಿನೇ ಯೇಸು ಹೇಳ್ತಾರೆ, ನಿಮ್ಮ ತಂದೆ ಅಬ್ರಹಾಮನು ನನ್ನ ದಿನವನ್ನು ತಾನು ಕಾಣುವೆನೆಂದು ಹಿಗ್ಗಿದನು, ಆತನು ಅದನ್ನು ಕಂಡು ಆಯ್ತು, ಹಿಗ್ಗಿಯೂ ಆಯ್ತು ಅಂತ ಹೇಳಿ. Let me tell you something. ನಿಮ್ಗೊಂದು ವಿಷಯ ಹೇಳ್ತೇನೆ. Before you were born, ನೀವು ಜನಿಸ್ಲಿಕ್ಕೆ ಮುಂಚೆ did your mother know that you are going to be a girl or a boy? ನಿಮ್ಮ ತಾಯಿಗೆ ಗೊತ್ತಾ ನೀವು ಹುಡುಗನ ಅಥವಾ ಹುಡುಗಿಯಾಗಿ ಹುಟ್ಟುತ್ತೀರಾ ಅಂತ? Nowadays there was no scanning also. ಸೊ ಆ ದಿನಗಳಲ್ಲಿ ಸ್ಕ್ಯಾನಿಂಗ್ ಅದೇನೂ ಇರ್ಲಿಲ್ಲ. There is scanning, right? But in India they don't say, but in a foreign country they say whether a boy or a girl. God knew all of us even before the world was created. ಸೊ ದೇವರಿಗೆ ನಾವೆಲ್ಲರೂ ಕೂಡ ಗೊತ್ತು ಈ ಜಗತ್ತು ಉಂಟಾಗುವುದಕ್ಕಿಂತ ಮೊದಲೇ.
And he has called us to be a prophet or an evangelist or a pastor or a teacher or an apostle. ಸೊ ದೇವರು ನಮ್ಮ ಒಬ್ಬೊಬ್ಬರನ್ನು ಕೂಡ ಕರೆದಿರೋದು ಅಥವಾ ಶುಭ ಸಂದೇಶ ಸಾರ್ಲಿಕ್ಕೆ ಅಥವಾ ಪ್ರವಾದಿ ಆಗ್ಲಿಕ್ಕೆ, ಶಿಕ್ಷಕರಾಗ್ಲಿಕ್ಕೆ, ಪ್ರಬೋಧನೆ ಮಾಡ್ಲಿಕ್ಕೆ, ಈ ರೀತಿ ವಿಧವಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ. For which we are supposed to be prepared. ಸೊ ಅದಕ್ಕೆ ನಾವು ತಯಾರಿಕೆ ಮಾಡ್ಬೇಕಾಗುತ್ತೆ. At what age do we come to the Lord? ಸೊ ಯಾವ ವಯಸ್ಸಲ್ಲಿ ನಾವು ದೇವರ ಬಳಿಗೆ ಬಂದಿದ್ದೀವಿ? It takes time. It takes time. ಸಮಯ ತಗೊಳ್ಳುತ್ತೆ ಅದಕ್ಕೆ. Not to be blamed, because that is the human nature. ಸೊ ಆ ರೀತಿನೇ ಆಗುತ್ತೆ. ಅದಕ್ಕೆ ನಾವೇನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. I came into the ministry in 97. ಸೊ ನಾನು ಈ ಒಂದು ಸೇವೆಗೆ ಬಂದಿದ್ದು 97 ವರ್ಷದಲ್ಲಿ. Full time like I came into almost. ಸೊ ಫುಲ್ ಟೈಮ್ ಸರ್ವಿಸ್ ಅಲ್ಲಿ ಬಂದಿದ್ದೀನಿ. But we have conducted meetings in our houses, in our friends' houses from 88. ಸೊ ಆ ಒಂದು 88 ಆ ಒಂದು ಇಸುವಿಯಿಂದ ಕೂಡ ಅನೇಕ ಮೀಟಿಂಗ್ಸ್ ಅನ್ನ ಕಂಡಕ್ಟ್ ಮಾಡಿದೀವಿ, ಪ್ರಾರ್ಥನಾ ಕೂಟಗಳನ್ನ ಕಂಡಕ್ಟ್ ಮಾಡಿದೀವಿ. ಆದ್ರೆ ನಾನ್ ಬಂದಿದ್ದು 97 ಇಸುವಿಯಲ್ಲಿ. Before that I was always going for this charismatic meeting from 1976 when it began in Bangalore. ಸೊ ಅದಕ್ಕಿಂತ ಮುಂಚೆ ನಾನು ಎಲ್ಲ ರೀತಿಯ ರಿಟ್ರೀಟ್ ಗಳನ್ನ ಅಟೆಂಡ್ ಮಾಡಿದ್ದೀನಿ, ಕರಿಸ್ಮ್ಯಾಟಿಕ್ ಇದಕ್ಕೆಲ್ಲ ಹೋಗಿದ್ದೀನಿ. But I didn't know the calling. ಬಟ್ ನನಗೆ ನನ್ನ ಕರೆ ಏನಂತ ಹೇಳಿ ಗೊತ್ತಿರ್ಲಿಲ್ಲ. The calling I came to know only when I met Brother Peter in 1997. Okay, ನನ್ನ ಕರೆ ಏನಂತ ಹೇಳಿ ನನಗೆ ಗೊತ್ತಾಗಿದ್ದು ಪೀಟರ್ ಅನ್ನುವ ಸಹೋದರನನ್ನ ನಾನು 86 ಆ ಒಂದು ಇಸುವೆಯಲ್ಲಿ ನಾನು ಅವ್ರನ್ನ ಪರಿಚಯ ಆದಾಗ ನನ್ನ ಕರೆ ಏನಂತ ಹೇಳಿ ನನಗೆ ಗೊತ್ತಾಯ್ತು. So there I started the ministry with worship as a leader in the worship, and then slowly I stepped into the preaching of the word of God. ಸೊ ಅಲ್ಲಿಂದ ನಾನು ನಿಧಾನವಾಗಿ ಈ ಒಂದು ಆರಾಧನೆಯನ್ನ ಲೀಡ್ ಮಾಡುವಂತ ಒಂದು ಸೇವೆಯನ್ನ ಮಾಡಿಕೊಂಡು ಹಾಗೆ ನಿಧಾನವಾಗಿ ನಾನು ದೇವರ ವಾಕ್ಯವನ್ನ ಪ್ರಬೋಧನೆ ಮಾಡುವಂತ ಒಂದು ಸೇವೆಯನ್ನ ಮಾಡ್ತಾ ಇದ್ದೀನಿ. I want to ask you one question. ಸೊ ನಾನು ನಿಮ್ಗೆ ಒಂದು ಪ್ರಶ್ನೆಯನ್ನ ಕೇಳಬೇಕು. What is your desire in the ministry? ಸೊ ನಿಮ್ಮ ಬಯಕೆ ಏನು ಈ ಒಂದು ಸೇವೆಯಲ್ಲಿ? Whatever is your desire. ಸೊ ಏನೆಲ್ಲ ನಿಮ್ ಒಂದು ಬಯಕೆ ಆಗಿರ್ಲಿ, place it at the feet of the Lord. ಸೊ ದೇವರ ಪಾದದಲ್ಲಿ ಇಡಿ ಅದನ್ನ. You should have that zeal for the word of God. ಸೊ ಆ ಒಂದು ದೇವರ ವಾಕ್ಯಕ್ಕಾಗಿ ನನ್ನಲ್ಲಿ ಒಂದು ಉತ್ಸಾಹ ಇರಬೇಕು. You should have the zeal to work for the kingdom of God. ಸೊ ಆ ಒಂದು ಉತ್ಸಾಹ ದೇವರ ರಾಜ್ಯಕ್ಕಾಗಿ ಕೆಲಸ ಮಾಡ್ಲಿಕ್ಕೆ ಇರಬೇಕು. You should have that zeal to bring souls into the kingdom of God. ಸೊ ಅನೇಕ ಆತ್ಮಗಳನ್ನ ದೇವರ ಬಳಿಗೆ ಕರ್ಕೊಂಡು ಬರ್ಲಿಕ್ಕೆ ಆ ಉತ್ಸಾಹ ನಮ್ಮಲ್ಲಿ ಇರಬೇಕು. That should come into us. ಸೊ ಅದು ನಮಗೆ ಬರಬೇಕು. When that comes in, then we become automatically a follower of Jesus Christ, whether you are an evangelist or whether you are a pastor or you are a prophet or a teacher. ಸೊ ಈ ಒಂದು ಉತ್ಸಾಹ ನಮ್ಮಲ್ಲಿ ಬರ್ಬೇಕಾದ್ರೆ ಸೊ ಆಗ ನಾವು ಆ ಒಂದು ಕಾರ್ಯವನ್ನ ಸಂಪೂರ್ಣವಾಗಿ ಮಾಡ್ಲಿಕ್ಕಾಗುತ್ತೆ. ಅದು ನಾವು ಪ್ರವಾದಿಯಾಗಾದ್ರೂ ಮಾಡ್ಬೋದು, ಪಾಸ್ಟರ್ ಆಗಿ ಮಾಡ್ಬೋದು, ಶುಭ ಸಂದೇಶ ಸಾರುವವರಾಗಿ ಆದ್ರೂ ಮಾಡ್ಬೋದು, ಶಿಕ್ಷಕರಾಗಿ ಅನೇಕ ರೀತಿಯಲ್ಲಿ ನಾವು ಇದು ಬರುವಾಗ ನಾವು ಮಾಡ್ಲಿಕ್ಕಾಗುತ್ತೆ. Another person I want to talk to you about is Moses. ಸೊ ಇನ್ನೊಂದು ವ್ಯಕ್ತಿ ನಾನು ನಿಮ್ಮ ಜೊತೆ ಮಾತಾಡ್ಬೇಕು ಅನ್ಕೊಳ್ತಾ ಇರೋದು ಮೋಶೆ. Moses was born in an Israel family. ಸೊ ಮೋಶೆ ಬಂದು ಇಸ್ರೇಲರ ಆ ಒಂದು ಕುಟುಂಬದಲ್ಲಿ ಹುಟ್ಟುತ್ತಾರೆ. But from the childhood, from he was a baby, he never knew who Israel was. ಸೊ ಆ ರೀತಿ ಹುಟ್ಟಿದ್ರು ಕೂಡ ಮೋಶೆಗೆ ಅವ್ರಿಗೆ ಎಲ್ಲಿ ಯಾವ ಕುಟುಂಬದಲ್ಲಿ ಜನಿಸಿದ್ದಾರೆ ಅನ್ನೋ ಅರಿವು ಇರ್ಲಿಲ್ಲ ಅವ್ರಿಗೆ. 40 years he was in the palace. ಸೊ 40 ವರ್ಷ ಅವರು ಒಂದು ಆಸ್ಥಾನದಲ್ಲಿದ್ರು. So he was in a high post. ಅವರು ತುಂಬಾ ಒಂದು ದೊಡ್ಡ ಮಟ್ಟ ಪದವಿಯಲ್ಲಿ ಇದ್ರು. But then suddenly there was a call that he has to leave that place. ಸೊ ಅವರಿಗೆ ಒಂದು ಸಡನ್ ಆಗಿ ಒಂದು ಕರೆ, ನೀವು ಆ ಒಂದು ಸ್ಥಳವನ್ನ ಬಿಟ್ಟು ಹೊರಡಬೇಕಂತ ಹೇಳಿ. From the high level he fell down to the deepest level. ಆ ಒಂದು ಉನ್ನತ ಪದವಿಯಿಂದ ಒಂದು ಕೀಳು ಪದವಿಗೆ ಕೆಳಗಡೆ ಅವರು ಬರ್ತಾರೆ. After 40 years he was thrown out into the desert. ಸೊ ಇನ್ನ ಒಂದು 40 ವರ್ಷ ಅವರು ಆ ಮರುಭೂಮಿಗೆ ಕಳುಹಿಸಲ್ಪಡ್ತಾರೆ. It is not the mistake of Moses or it is not the Pharaoh who sent him out. ಸೊ ಇದು ಒಂದು ಮೋಶೆಯ ಒಂದು ತಪ್ಪಲ್ಲ ಅಥವಾ ಫರೋಹನ ಒಂದು ತಪ್ಪಲ್ಲ ಅಲ್ಲಿಗೆ ಕಳಿಸಿದ್ದು. ಸೊ ಅದು ದೇವರ ಕರೆ ಆಗಿತ್ತು, ಅದನ್ನ ಬಿಟ್ಟು ಅವರು ಮರುಭೂಮಿಗೆ ಬರ್ಬೇಕಂತ ಹೇಳಿ. He went to the desert and then he became a shepherd. ಸೊ ಆ ಒಂದು ಮರುಭೂಮಿಯ ಆ ಒಂದು ಪ್ರಯಾಣದಲ್ಲಿ ಅವರು ಒಳ್ಳೆ ಕುರಿಗಾಹಿ ಆಗ್ತಾರೆ. So the shepherd is very important over there again. ಸೊ ಆ ಒಂದು ಸಂದರ್ಭದಲ್ಲಿ ಆ ಒಂದು ಕುರಿಗಾಹಿ ಬಹಳ ಪ್ರಾಮುಖ್ಯವಾಗಿತ್ತು. 40 years he went as a shepherd. ಸೊ 40 ವರ್ಷ ಆ ಜನಗಳನ್ನ ಮೇಯಿಸುವಂತ ಒಂದು ಕುರಿಗಾಹಿ ಆಗಿದ್ರು. So he has to experience the lower level of his life also. ಸೊ ಅವರು ಆ ಒಂದು ಕೆಳಮಟ್ಟದಲ್ಲಿರುವಂತಹ ಒಂದು ಜೀವನವನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿತ್ತು. That high level as a prince who lived as a king, now to the level of a shepherd lying on the ground. ಸೊ ಆ ಉನ್ನತ ಪದವಿಯಲ್ಲಿ ರಾಜಕುಮಾರನಾಗಿದ್ದಂತ ಆ ಒಂದು ಮೋಶೆ ಆ ಒಂದು ಕೆಳ ಮಟ್ಟದ ಆ ಒಂದು ಜೀವನದಲ್ಲಿ ಒಂದು ಕುರಿಗಾಹಿಯಾಗಿ ನಡೆಸಬೇಕಾಯಿತು. What God did to Moses?
ದೇವರು ಮೋಶೆಗೆ ಏನ್ ಮಾಡಿದ್ರು ಗೊತ್ತಾ? 40 years he gave him the best of his life. 40 ವರ್ಷ ಒಳ್ಳೆ ಒಂದು ಜೀವನವನ್ನ ಕೊಟ್ರು. And then next 40 years he tamed him down to the lowest. ಸೊ ಮಿಕ್ಕ 40 ವರ್ಷಗಳು ಕೂಡ ಆ ಒಂದು ಕಷ್ಟದ ಜೀವನವನ್ನು ಅವರು ಜೀವಿಸಬೇಕಾಯ್ತು. And then he learned through that. ಸೊ ಅದರ ಮುಖಾಂತರ ಅನೇಕ ವಿಷಯಗಳನ್ನು ಮೋಶೆ ಕಲಿತಾರೆ. And in the 80th year he was called by God. ಸೊ ಆ 80 ವರ್ಷದಲ್ಲಿ ಅವರು ದೇವರಿಂದ ಕರೆಯಲ್ಪಡ್ತಾರೆ. That time he was scared of God. ಆ ಸಮಯದಲ್ಲಿ ಅವರು ಆ ಒಂದು ದೇವರ ಕರೆಗೆ ಭಯ ಪಡ್ತಾರೆ. So there was fear of God for Moses. ಸೊ ದೇವರ ಭಯ, ಆ ಒಂದು ದೈವ ಭಯ ಮೋಶೆಗಿತ್ತು. And then he went back to Egypt, and you all know the story. ಸೊ ಈಜಿಪ್ಟ್ಗೆ ಮತ್ತೆ ವಾಪಸ್ ಹೋಗ್ತಾರೆ. ಅಲ್ಲಿಂದ ನಿಮ್ಗೆ ಏನ್ ನಡೆದಿದೆ ಅಂತ ಗೊತ್ತಿದೆ. He was a prince over there, commanding person, so he knows what is commanding. He became a shepherd over here to take care of the sheep, so he knows how to take care of the sheep. So the two things he taught him. ಸೊ ಅಲ್ಲಿ ರಾಜಕುಮಾರನಾಗಿ, ಇವಾಗ ರಾಜಕುಮಾರ ಅನ್ನುವಾಗ ಯಾವ ರೀತಿ ಅವರು ಮಾತಾಡ್ತಾರೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಅಲ್ಲಿ ಆ ಕಾರ್ಯನೂ ಅವರಿಗೆ ಗೊತ್ತಿತ್ತು. ಸೊ ಅದನ್ನ ಬಿಟ್ಟು ಇಲ್ಲಿ ಬರುವಾಗ ಒಂದು ಕುರಿಗಾಹಿಯಾಗಿ ಯಾವ ರೀತಿ ಕುರಿಗಳನ್ನ ನಡೆಸ್ತಾ ಇದ್ರು, ಸೊ ಈ ಕಾರ್ಯನೂ ಅವ್ರಿಗೆ ಗೊತ್ತಿತ್ತು. ಸೊ ಎರಡು ರೀತಿಯ ಒಂದು ಅನುಭವ ಅವರಿಗೆ ಇತ್ತು. So that authority he used to bring all the people, thousands and lakhs of people out of Egypt, at the same time to take care of them as a sheep. ಸೊ ಆ ಒಂದು ಅಧಿಕಾರದಲ್ಲಿ ಅನೇಕ ಸಾವಿರಾರು ಮಂದಿಯನ್ನ ಈಜಿಪ್ಟ್ ಇಂದ ಕರ್ಕೊಂಡು ಬಂದಿದ್ದು ಅವರೇ. ಸೊ ಅಲ್ಲಿ ಕುರಿಗಾಹಿಯಾಗಿ ಅವರನ್ನು ನೋಡ್ಕೊಂಡಿದ್ದು ಕೂಡ ಮೋಶೆ ಆಗಿರ್ತಾರೆ. So this is a different type of calling that Moses got. ಸೊ ಇದು ಒಂದು ರೀತಿ ಒಂದು ವಿಧವಾದ ಒಂದು ಕರೆ ಇದಾಗಿರುತ್ತೆ ಮೋಶೆಗೆ. I don't have to go to the history of Moses because there are so many places that he foresees Christ. ಸೊ ನಾನು ಆ ಒಂದು ಮೋಶೆ ಇತಿಹಾಸಕ್ಕೆ ಹೋಗೋದ್ ಬೇಡ, ಯಾಕಂದ್ರೆ ಅನೇಕ ಸ್ಥಳಗಳಿಗೆ ಮೋಶೆ ಒಯ್ಯಲ್ಪಟ್ರು. But not when he was called. Like Abraham saw the vision earlier, but Moses did not see the vision earlier, but day by day he started seeing the vision of Christ. ಸೊ ಅಬ್ರಹಾಮರಿಗೆ ಮುಂದೆ ಏನಿತ್ತು ಅನ್ನೋದನ್ನ ಆಗ್ಲೇ ಹಿಗ್ಗಿದರು ಅಂತ ಹೇಳಿ ನಾವು ವಾಕ್ಯ ನೋಡಿದ್ವಿ. ಸೊ ಆ ರೀತಿ ಮೋಶೆಗಿರ್ಲಿಲ್ಲ. ಸೊ ಕರೆ ಕೊಟ್ಟ ಮೇಲೆ ಹೋಗ್ತಾ ಹೋಗ್ತಾ ಆ ಒಂದು ಪ್ರಯಾಣದಲ್ಲಿ ಅವರಿಗೆ ಗೊತ್ತಾಯ್ತು ಏನಂತ ಹೇಳಿ ಕರೆ. So dear people of God, when we are called, many of us are ashamed to preach the good news. ಸೊ ದೇವ ಜನರೇ, ನಾವು ಈ ರೀತಿ ಕರೆಯಲ್ಪಡುವಾಗ ನಾವು ತುಂಬಾ ಸಾರಿ ಅದು ಒಂದು ರೀತಿ ಅವಮಾನ ಅಂತ ಹೇಳಿ ನಾವು ಯೋಚಿಸ್ತೀವಿ ದೇವರ ವಾಕ್ಯವನ್ನ ಪ್ರಬೋಧಿಸ್ಲಿಕ್ಕೆ. When you see a non-Christian, ನೀವು ಅನ್ಯ ಧರ್ಮರವನ್ನ ನೋಡುವಾಗ, when he passes by a temple, ಸೊ ಆ ಒಂದು ದೇವಾಲಯದ ಮುಂದೆ ನಡ್ಕೊಂಡು ಹೋಗುವಾಗ what does he do? ಅವ್ರೇನ್ ಮಾಡ್ತಾರೆ? He removes the chappal. ಸೊ ಅವರ ಒಂದು ಪಾದರಕ್ಷಣೆ ತೆಗೆದು And he goes ಒಳಗಡೆ ಹೋಗಿ and not only worships, he holds his ears and puts his whatever you call that. ಬರೀ ಆರಾಧನೆ ಮಾಡೋದಲ್ಲ, ಸೊ ಈ ರೀತಿ ಅವರ ಕಿವಿಗಳನ್ನ ಇಟ್ಟು ಅವರು ಕೆಳಗಡೆ ಬೆಂಡ್ ಆಗ್ತಾರೆ. Why they hold their ears? ಸೊ ಯಾಕೆ ಅವರು ಆ ಒಂದು ಕಿವಿಗಳನ್ನ ಹಿಡ್ಕೊಳ್ತಾರೆ? Forgive my. ಸೊ ಆ ಒಂದು ಕ್ಷಮಾಪಣೆ ಭಾವನೆ. Where are they asking? ಎಲ್ಲಿ ಕೇಳ್ತಿದ್ದಾರೆ? Where are we supposed to ask? ನಾವೆಲ್ಲಿ ಕೇಳ್ಬೇಕು? How often do we say, Lord, forgive me? ಸೊ ಎಷ್ಟು ಸರಿ ನಾವು ಆ ರೀತಿ ನಾವು ಕೇಳ್ತೀವಿ. But this fellow, whenever he walks through the temple, they do that. ಸೊ ಅನ್ಯ ಧರ್ಮದವರು ಯಾವಾಗೆಲ್ಲ ಅವರ ಒಂದು ದೇವರ ವಿಗ್ರಹಗಳು ಕಾಣಿಸುತ್ತೋ ಆಗೆಲ್ಲ ಈ ರೀತಿ ಮಾಡ್ತಾರೆ. And they worship that. ಸೊ ಅಲ್ಲಿ ಆರಾಧನೆ ಮಾಡ್ತಾರೆ. But we have the true God. ನಮ್ಗೆ ನಿಜವಾದ ದೇವರಿದ್ದಾರೆ. A God who died for us on the cross. ಸೊ ದೇವರು ಪ್ರಾಣ ಕೊಟ್ಟಂತ ದೇವರು ನಮಗಿದ್ದಾರೆ. Who gave his life for us so that we may be redeemed. ಸೊ ಅವರ ಜೀವನವನ್ನೇ ನಮಗಾಗಿ ಸಮರ್ಪಿಸಿದಂತ ಯೇಸು, ನಾವು ಅದರಿಂದ ಬಿಡುಗಡೆ ಹೊಂದ್ಕೊಳ್ತೀವಿ ಅಂತ ಮಾಡಿದ ದೇವರು ನಮಗಿದ್ದಾರೆ. Are we ashamed to speak about Jesus? ಬಟ್ ಆದ್ರೆ ನಾವು ಆ ದೇವರ ವಾಕ್ಯವನ್ನ ಹೇಳಲಿಕ್ಕೆ ಅವಮಾನ ಅಂತ ಹೇಳಿ ಯೋಚಿಸ್ತೀವ. It's very sad news. ಸೊ ಅದು ತುಂಬಾ ಒಂದು ದುಃಖಕರವಾದ ಸಂಗತಿ ಆಗಿದೆ. You take in Romans what St. Paul says in chapter 1 verse 16. ಸೊ ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ 16ನೇ ವಾಕ್ಯ. Read it out. ಶುಭ ಸಂದೇಶದ ವಿಷಯದಲ್ಲಿ ನಾನು ನಾಚಿಕೆ ಪಡುವವನೇ ಅಲ್ಲ, ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ ವಿಶ್ವಾಸಿಸುವ ಪ್ರತಿಯೊಬ್ಬನಿಗೂ ಈ ಶುಭ ಸಂದೇಶವು ಜೀವೋದ್ಧಾರವನ್ನು ತರುವ ದೇವರ ಶಕ್ತಿಯಾಗಿದೆ. St. Paul was a man of authority. ಸೊ ಸಂತ ಪೌಲರು ಆ ಒಂದು ಅಧಿಕಾರ ಉಳ್ಳವರಾಗಿದ್ರು. And he used to take that authority to bring the Christians as a slave and even kill them or prison them. ಸೊ ಅವರಿಗೆ ಯಾವ ರೀತಿ ಒಂದು ಅಧಿಕಾರ ಇತ್ತು ಅಂತ ಹೇಳಿದ್ರೆ, ಅನೇಕ ಕ್ರೈಸ್ತರನ್ನ ಕರ್ಕೊಂಡು ಬಂದು ಜೈಲಲ್ಲಿ ಹಾಕಿ ಸಾಯಿಸ್ತಾ ಇದ್ರು. He is a Jew. ಅವರು ಯಹೂದ್ಯರಾಗಿದ್ರು. And he is also a son of a Pharisee. ಸೊ ಅವರು ಒಂದು ಫರಿಸಾಯನ ಮಗ ಕೂಡ ಆಗಿದ್ರು. And he knew the word of God.
ಸೊ ಅವರಿಗೆ ದೇವರ ವಾಕ್ಯ ಕೂಡ ಗೊತ್ತಿತ್ತು, but he did not know who Jesus was. ಆದ್ರೆ ದೇವರು ಯಾರು ಅಂತ ಗೊತ್ತಿರ್ಲಿಲ್ಲ. But when he came to know Jesus, ಸೊ ದೇವರ ಬಗ್ಗೆ ಯಾವಾಗ ಗೊತ್ತಾಯ್ತೋ, he said this word saying that I am not ashamed of preaching the good news. ಸೊ ಯಾವಾಗ ಅವರಿಗೆ ನಿಜವಾದ ದೇವರು ಯೇಸು ಗೊತ್ತಾದ್ರೋ ಆಗ ಈ ಒಂದು ವಾಕ್ಯವನ್ನ ಹೇಳ್ತಾ ಇರುವಂತದ್ದು. And also he says that because he was called not only for the Jews, he was called for the Gentiles. ಸಂತ ಪೌಲರು ಹೇಳ್ತಾರೆ, ನನ್ನನ್ನ ಕರೆದಿರೋದು ಬರೀ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಆದ್ರೆ ಅನ್ಯ ಧರ್ಮದವರಿಗೂ ಕೂಡ ಅಂತ I want to ಹೇಳಿ. praise God for that. You know So why? ಅದಕ್ಕಾಗಿ ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಯಾಕೆ ಗೊತ್ತಾ? Because of St. Paul spreading the good news to the Gentiles, we Gentiles have come to know Christ. ಸೊ ಈ ಒಂದು ಕಾರ್ಯ ಸಂತ ಪೌಲರು ಮಾಡಿದ್ದಕ್ಕೇನೆ ನಾವು ಕೂಡ ಅನ್ಯ ಧರ್ಮದವರಾಗಿದ್ರು ಕೂಡ ದೇವರ ಬಳಿಗೆ ಬರ್ಲಿಕ್ಕೆ ಸಾಧ್ಯ ಆಯ್ತು. ಈ ಕಾರ್ಯ ಪ್ರಾರಂಭ ಮಾಡಿದ್ದು ಸಂತ ಪೌಲರು. So St. Paul says that the word of God is the salvation. ಸೊ ಸಂತ ಪೌಲರು ಹೇಳ್ತಾರೆ ದೇವರ ವಾಕ್ಯ ಬಂದು ಸಾಲ್ವೇಷನ್, ರಕ್ಷಣೆ ಅಂತ ಹೇಳಿ. And he says that the word of God is the power of God. ಸೊ ದೇವರ ವಾಕ್ಯ ದೇವರ ಶಕ್ತಿ ಆಗಿದೆ. So that power of God brings salvation to everyone who believes him. ಸೊ ಆ ಒಂದು ದೇವರ ಶಕ್ತಿ ದೇವರ ರಕ್ಷಣೆನ ತರುತ್ತೆ ಯಾರೆಲ್ಲ ಇದರಲ್ಲಿ ವಿಶ್ವಾಸ ಇಡ್ತಾರೆ. Whether they are a Jew or a Gentile. ಸೊ ಅವರು ಯಹೂದ್ಯರಾಗಿರಬಹುದು ಅಥವಾ ಅನ್ಯ ಧರ್ಮದವರಾಗಿರಬಹುದು. If they believe in Christ, there is salvation. ಯೇಸುವನ್ನ ನಂಬುವಾಗ ನಿಮ್ಗೆ ರಕ್ಷಣೆ. And that is the preaching that we are supposed to give, and that is the end time preaching. ಸೊ ಈ ರೀತಿ ಪ್ರಬೋಧನೆಗಳನ್ನ ನಾವು ಮಾಡಬೇಕು. ಈಗ ಕೊನೆಯ ದಿನಗಳಲ್ಲಿ ನಾವಿದ್ದೇವೆ. ಸೊ ಈ ದಿನದಲ್ಲಿ ನಮಗೆ ಪ್ರಮುಖವಾಗಿ ಬೇಕಾಗಿರುವಂತದ್ದು ಈ ರೀತಿ ಒಂದು ಪ್ರಬೋಧನೆಗಳೇ. Dear people of God, today we are in the last days of God. ಸೊ ನಾವು ಕೊನೆಯ ದಿನಗಳಲ್ಲಿ ಇದ್ದೀವಿ ಪ್ರೀತಿಯ ದೇವ ಜನರೇ. Many people are giving the dates. ಸೊ ತುಂಬಾ ಜನ ನಾವು ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಡೇಟ್ ಅಂತ ಹೇಳಿ ದಿನಾಂಕಗಳನ್ನ ಕೊಡ್ತಾ ಇದ್ದಾರೆ, ಕೊನೆಯ ದಿನ ಯಾವ್ದಂತ ಹೇಳಿ. 23 September, right? Last month. 23 September was supposed to be the last date, but still we are living together and God still hasn't come down. ಸೊ 23 ಸೆಪ್ಟೆಂಬರ್ ಅಂತ ಹೇಳಿ ಯಾರೋ ಒಬ್ರು ಆ ಒಂದು ಡೇಟ್ ಅನ್ನ ಕೊಟ್ರು, ಬಟ್ ಸ್ಟಿಲ್ ನಾವು ಅದು ಹೋಯ್ತು, ಆದ್ರೂ ನಾವು ಕೂಡ ಬದುಕಿದೀವಿ. People can just keep on talking about all this because that is the work of the devil. ಸೊ ಈ ರೀತಿ ಅನೇಕ ಜನಗಳು ಮಾತಾಡ್ತಾನೆ ಇರ್ತಾರೆ, ಸೈತಾನ ಅವರ ಮುಖಾಂತರ ಮಾತಾಡಿಸ್ತಾನೆ ಇರ್ತಾನೆ. Nobody can predict the time of God when he is going to come down So, and take us. ಯಾರು ಕೂಡ ದೇವರು ಯಾವಾಗ ಬರ್ತಾರೆ ಆ ಒಂದು ಸಮಯವನ್ನ ಯಾರು ಕೂಡ ನಾವು ಹೇಳಲಿಕ್ಕೆ ಆಗಲ್ಲ. But as per the word of God, everything is happening, and that is what it says, that we are in the last days. ಸೊ ಆದ್ರೆ ದೇವರ ವಾಕ್ಯದ ಪ್ರಕಾರ ಎಲ್ಲವೂ ಕೂಡ ನಡೀತಾ ಇದೆ. ಸೊ ಅದ್ರ ಪ್ರಕಾರ ನಾವು ಹೇಳ್ಬೋದು ನಾವು ಕೊನೆಯ ದಿನಗಳಲ್ಲಿ ಇದ್ದೇವೆ ಅಂತ. And you would have heard a lot of revival taking place all over the world. ಸೊ ನೀವು ನೋಡಿರಬಹುದು ಅನೇಕ ನವೀಕರಣಗಳು ಈಗ ಜರುಗ್ತಾ ಇದೆ ತುಂಬಾ ಸ್ಥಳಗಳಲ್ಲಿ. How much of revival is taking in our Bangalore city? ಸೊ ನಮ್ಮ ಈ ಒಂದು ಬೆಂಗಳೂರು ಈ ಒಂದು ಸಿಟಿಯಲ್ಲಿ ಎಷ್ಟು ನವೀಕರಣಗಳು ಉಂಟಾಗ್ತಾ ಇದೆ.